ಏನೇನಾಯ್ತು ನಿನ್ನೆ ಅಂತ ನೋಡಿದ್ವಲ್ವಾ. ಇನ್ ಕೇಸ್ ಅವ್ರು ಇವತ್ತು ಬರ್ಲಿಲ್ಲ, ಗವರ್ನರ್ ಸೆಷನ್ಗೆ ಬರ್ಲಿಲ್ಲ, ಏನಾಗ್ಬೋದು, ವಾಟ್ ನೆಕ್ಸ್ಟ್? ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಗಮನಕ್ಕೆ ತರ್ತಾ ಹೋಗ್ತಿದೆ. ನೋಡಿ, ಅಧಿವೇಶನಕ್ಕೆ ಗವರ್ನರ್ ಬರ್ಲಿಲ್ಲ ಅಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ. ಅಧಿವೇಶನಕ್ಕೆ ರಾಜ್ಯಪಾಲರು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ. ಮುಂದಕ್ಕೇನು ಅವಕಾಶ ಇದೆ, ಆಪ್ಷನ್ಸ್ ಇದೆ ರಾಜ್ಯ ಸರ್ಕಾರಕ್ಕೆ, ಅದನ್ನು ನೋಡೋಣ. ವಿಧಾನಮಂಡಲ ಅಧಿವೇಶನ ನಿಯಮಾವಳಿ 176 ಏನಿದೆ ಇದನ್ನ ಅವರು ಅನುಸರಿಸಲೇಬೇಕು. ನಾನು ಆರಂಭದಲ್ಲಿ ಹೇಳಿದೆ 174, 175 ಮತ್ತು 176 ಆರ್ಟಿಕಲ್ ಏನಿದ್ದಾವೆ, ಒಂದು ಅದು ಅವರ ಹಕ್ಕು ಮತ್ತು ಇನ್ನೊಂದು ಅದು ಅವರ ಕರ್ತವ್ಯ, ಇನ್ನೊಂದು ಮ್ಯಾಂಡೇಟ್ರಿ, ಕಡ್ಡಾಯ. ಇದು ನಿಯಮದ ಪ್ರಕಾರ ವರ್ಷದ ಮೊದಲ ಅಧಿವೇಶನದಲ್ಲಿ ಗವರ್ನರ್ ಭಾಷಣ ಮಾಡುವಂಥದ್ದು ಕಡ್ಡಾಯ. ಅದನ್ನ ರಚಿಸಿಕೊಡುವಂಥದ್ದು ರಾಜ್ಯ ಸರ್ಕಾರಗಳೇ. ರಾಜ್ಯಪಾಲರ ಭಾಷಣದಲ್ಲಿ ಅಧಿವೇಶನ ಕರೆದಿರುವ ಉದ್ದೇಶವನ್ನ ತಿಳಿಸಬೇಕು. ಇನ್ನ ಸೆಷನ್ ಏನ್ ಆರಂಭ ಮಾಡ್ತಾರೆ, ಏನೇನ್ ಚರ್ಚೆಗಳಾಗುತ್ತೆ ಇದರಲ್ಲಿ ಅನ್ನುವಂತಹ ಒಂದು ಪೀಠಿಕೆ ಇರುತ್ತೆ. ಇಂಥ ಅಂಶಗಳು ಅಂತ ಟಚ್ ಮಾಡಿಬಿಟ್ಟಿರ್ತಾರೆ. ರಾಜ್ಯಪಾಲರ ಭಾಷಣ ಇಲ್ಲದೆ ಅಧಿವೇಶನ ಆರಂಭ ಇಲ್ಲಿ ತನಕ ಆಗಿಲ್ಲ. ಇವತ್ತಂತಹ ಪರಿಸ್ಥಿತಿ ಬರುತ್ತಾ ಗೊತ್ತಿಲ್ಲ. ಇದರಿಂದ ಅಧಿವೇಶನ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ ಕೇಸ್ ಅವ್ರು ಅಟೆಂಡ್ ಮಾಡಲಿಲ್ಲ ಅಂದ್ರೆ, ಅಟ್ಲೀಸ್ಟ್ ನನಗೆ ಓದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಬಂದು ಟೇಬಲ್ ಮಾಡಿ ಹೋಗಿದ್ದೀನಿ ಅಂತನಾದ್ರೂ ಹೇಳ್ಬೋದು. ಕೆಲವೊಂದು ರಾಜ್ಯಗಳಲ್ಲಿ ಇದಾಗಿದೆ, ಮಂಡಿಸಿದ್ದೀನಿ ಅಂತ ಹೇಳಿ ಹೋಗ್ಬೋದು. ರಾಜ್ಯಪಾಲರು ಸರ್ಕಾರದ ಭಾಷಣದಲ್ಲಿನ ಅಂಶವನ್ನ ವಿರೋಧಿಸೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು, ನಾವು ಎಲೆಕ್ಟೆಡ್ ಸರ್ಕಾರಗಳಿರ್ತೀವಿ, ರಾಜ್ಯಪಾಲರು ಸೆಲೆಕ್ಟೆಡ್ ಆಗಿರ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅವ್ರನ್ನ ಸೆಲೆಕ್ಟ್ ಮಾಡಿ ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ಬಿಟ್ಟಿರುತ್ತೆ. ಅಂದ ಮಾತ್ರಕ್ಕೆ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಆಡ್ಬೇಕು ಅಂತ ಏನಿಲ್ಲ. ಅವರು ರಾಜ್ಯಪಾಲರು, ನಮ್ಮ ರಾಜ್ಯದ ಹಿತ ಕಾಯುವಲ್ಲಿ ಅವರೂ ಕೂಡ ಮೊದಲಿಗರು. ಯಾಕಂತ ಹೇಳಿದ್ರೆ ರಾಜ್ಯಪಾಲರನ್ನ ನಾವು ನಮ್ಮ ರಾಜ್ಯದ ಪ್ರಪ್ರಥಮ ಪ್ರಜೆ ಅಂತ ಕನ್ಸಿಡರ್ ಮಾಡ್ತೀವಿ. ಸಂಪೂರ್ಣ ಭಾಷಣ ಮಾಡದಿರೋದು ಸಂವಿಧಾನದ ಕರ್ತವ್ಯದ ನಿರಾಕರಣೆಯಾಗತ್ತೆ. ಓಕೆ, ಮತ್ತೊಂದು, ಸಂವಿಧಾನ ನಿಬಂಧನೆಗಳ ಉಲ್ಲಂಘನೆ ಆದಂಗಾಗತ್ತೆ. ಇವೆಲ್ಲ ಸಾಂವಿಧಾನಿಕ ಬಿಕ್ಕಟ್ಟು. ನಮಗಿದೆಲ್ಲ ಹೊಸದು. ಯಾಕಂದ್ರೆ ರಾಜ್ಯದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ಆಗಿರಲಿಲ್ಲ. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಸಂಘರ್ಷಕ್ಕೆ ಇದು ಕಾರಣ ಆಗಬಹುದು. ಕೆಲವೊಂದು ರಾಜ್ಯಗಳು ರಾಜ್ಯಪಾಲರು ಸರಿಯಾಗಿ ಕೋಪರೇಟ್ ಮಾಡ್ತಾ ಇಲ್ಲ ನಮ್ಗೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ಇದು ವಿಚಾರಗಳು ಇದಾವೆ. ಬರೀ ಈ ತರದ ವಿಚಾರದಲ್ಲ, ಬೇರೆ ಬೇರೆ ಈಗ ರಾಜ್ಯಪಾಲರ ಅನುಮತಿ ಬೇಕಾಗೇ ಇರುತ್ತಲ್ಲ, ಅಂತಹ ಪ್ರಕರಣಗಳಲ್ಲಿ ಎಲ್ಲಿ ನಾನ್ ಬಿಜೆಪಿ ಆಂಟಿ ಬಿಜೆಪಿ ರಾಜ್ಯಗಳು ಇದಾವೋ ಅವೆಲ್ಲ ಸುಪ್ರೀಂ ಕೋರ್ಟ್ ಕದ ತಟ್ಟಿದಾವೆ. ಸುಪ್ರೀಂ ಕೋರ್ಟ್ ಕೆಲವೊಂದ್ಸಲ ರಾಜ್ಯಪಾಲರಿಗೆ ಕ್ಲಾಸ್ ತಗೊಂಡಿರುವ ವಿಚಾರಗಳು ಕೂಡ ಇದೆ. ಸೊ ಈಗ ಕಾನೂನು ಸಚಿವರ ನೇತೃತ್ವದ ನಿಯೋಗದಿಂದ ಸಂವಿಧಾನದ ಬಗ್ಗೆ ಮಾಹಿತಿ ಅವರಿಗೆ ಹೋಗಿದೆ. ಅಂಡ್ ಕಾನೂನು ಸಚಿವರು HK ಪಾಟೀಲ್ ಅವರು ಬಹಳ ಸಂಯಮ ಕಾಪಾಡಿಕೊಂಡು ಅವರಿಗೆ ಹಿಂಗಿದೆ ಅಂತ ಹೇಳಿದಾಗ ರಾಜ್ಯಪಾಲರು ಕೆಲವೊಂದನ್ನ ಬದಲಾಯಿಸಿ ಅಂತ ಹೇಳಿ ಕಳಿಸಿದಾರಂತೆ. ಅವ್ರು ಹೇಳಿರುವ 11 ಪ್ಯಾರಾಗಳನ್ನು ಬದಲಾಯಿಸಕ್ಕಾಗ್ಲಿಲ್ಲ ಅಂದ್ರೂ ಒಂದಷ್ಟು ಪದಗಳನ್ನೇನೋ ಬದಲಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.